ಆರ್ಥಿಕ ಬಿಕ್ಕಟ್ಟಿಗೆ ಜ್ಯೋತಿಷ್ಯ ಪರಿಹಾರ. ಜ್ಯೋತಿಷ್ಯ ಪರಿಹಾರಗಳ ಮೂಲಕ ನಾನು ಈ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರುವುದು ಹೇಗೆ ಎಂಬುದು ತುಂಬಾ ಜನರ ಪ್ರಶ್ನೆಯಾಗಿದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಇಂತಹ ಅನೇಕ ನಿಯಮಗಳು ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾಗಿವೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ರಾತ್ರಿಯ ಕೆಲವು ನಿಯಮಗಳಿವೆ. ಅದನ್ನು ಎಲ್ಲ ಸ್ಥಳೀಯರು, ಮಹಿಳೆಯರು ಅಥವಾ ಪುರುಷರು ಅನುಸರಿಸಲೇಬೇಕು. ಈ ನಿಯಮಗಳನ್ನು ಪಾಲಿಸದವರ ಮನೆಗಳಲ್ಲಿ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ಇರುತ್ತವೆ. ಈ ಪರಿಹಾರವನ್ನು ನಾಮಸ್ಮರಣೆಯಿಂದ ಮತ್ತು ಭಕ್ತಿಯಿಂದ ನಿಯಮಿತವಾಗಿ ಮಾಡಿದರೆ ನಿಮ್ಮ ದೇವರನ್ನು ಸ್ಮರಿಸುವುದರಿಂದ ಹಣದ ಬಿಕ್ಕಟ್ಟಿಗೆ ಪರಿಹಾರವಿದೆ. ಮತ್ತು ಹೌದು, ನಮ್ಮ ವೇದಗಳು ಮತ್ತು ಪುರಾಣಗಳು ಕರ್ಮದ ಅವಶ್ಯಕತೆಯ ಬಗ್ಗೆ ಹೇಳಿವೆ. ನಂತರ ಧರ್ಮದೊಂದಿಗೆ ಕರ್ಮವನ್ನು ಮಾಡಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಜ್ಯೋತಿಷ್ಯದಲ್ಲಿ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ಗ್ರಹಗಳ ನಕ್ಷತ್ರ ಪುಂಜದ ವಿಭಿನ್ನ ಸ್ಥಾನಗಳನ್ನು ಹೊಂದಿವೆ. ಜ್ಯೋತಿಷ್ಯದಲ್ಲಿ ಪ್ರತಿ ರಾಶಿಚಕ್ರದ ಸಮಸ್ಯೆಗಳನ್ನು ತಪ್ಪಿಸಲು ವಿಶೇಷ ಕ್ರಮಗಳನ್ನು ಒದಗಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಾರತೀಯ ಧಾರ್ಮಿಕ ಗ್ರಂಥಗಳಲ್ಲಿ ತಾಯಿ ಲಕ್ಷ್ಮಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ವೇದಗಳು ಮತ್ತು ಪುರಾಣಗಳು ಅವಳ ಬಗ್ಗೆ ಗಾದೆ ಹಾಡುವುದನ್ನು ನಿಲ್ಲಿಸುವುದಿಲ್ಲ. ತಾಯಿ ಲಕ್ಷ್ಮಿ ಇಡೀ ಜಗತ್ತನ್ನು ಪೋಷಿಸುತ್ತಾಳೆ ಮತ್ತು ನಮಗೆ ಒಳ್ಳೆಯ ಕರ್ಮ ಫಲವನ್ನು ಧನವಾಗಿ ಅನುಗ್ರಹಿಸುತ್ತಾಳೆ. ಲಕ್ಷ್ಮೀ ದೇವಿಯ ಅನುಪಸ್ಥಿತಿಯಲ್ಲಿ ಇಡೀ ಜಗತ್ತು ಅರ್ಥಹೀನವಾಗಿದೆ. ಜನರು ಸಾಮಾನ್ಯವಾಗಿ ಹಣದ ತೊಂದರೆಗಳನ್ನು ಹೊಂದಿರುತ್ತಾರೆ. ಅವರ ಜನ್ಮ ಕುಂಡಲಿಯನ್ನು ನೋಡಿದಾಗ ವ್ಯಕ್ತಿಯು ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಯು ಆ ಜಾತಕದಲ್ಲಿ ಗೋಚರಿಸುವುದಿಲ್ಲ. ಹಾಗಾದರೆ ಸ್ಥಳೀಯರು ಅಸಮಾಧಾನಗೊಳ್ಳಲು ಕಾರಣವೇನು? ಅವರ ಪ್ರತಿಯೊಂದು ಕೆಲಸದಲ್ಲಿ ಹಣದ ಅಡಚಣೆಗಳಿವೆ. ವಾಸ್ತು ಪ್ರಕಾರ ನಾವು ವಾಸಿಸುವ ಮನೆ ಅಥವಾ ಸ್ಥಳದಲ್ಲಿ ಕೆಲವು ನಕಾರಾತ್ಮಕ ಗಾಳಿ ಇರುತ್ತದೆ. ಇದು ಧನಾತ್ಮಕ ಗಾಳಿಯ ಪ್ರವೇಶವನ್ನು ತಡೆಯುತ್ತದೆ. ಇಂದಿನ ದಿನಗಳಲ್ಲಿ ಖರ್ಚುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ಆರ್ಥಿಕ ಬಿಕ್ಕಟ್ಟಿನೊಂದಿಗೆ ಹೋರಾಡುತ್ತೀರಿ. ಕಠಿಣ ಪರಿಶ್ರಮದ ನಂತರವೂ ನೀವು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆಯದಿದ್ದರೆ ಮತ್ತು ನಿಮ್ಮ ಜೇಬು ಯಾವಾಗಲೂ ಖಾಲಿಯಾಗಿದ್ದರೆ ಇಂದು ನಾವು ನಿಮಗೆ ಕೆಲವು ವಿಶೇಷ ಕ್ರಮಗಳನ್ನು ಹೇಳಲಿದ್ದೇವೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. 1. ಮಲಗುವಾಗ ತಲೆ ಅಥವಾ ಪಾದಗಳನ್ನು ಬಾಗಿಲಿನ ಕಡೆಗೆ ತಿರುಗಿಸಬೇಡಿ. ಬಾಗಿಲಿನ ಕಡೆಗೆ ಪಾದಗಳು ಅಥವಾ ತಲೆಯೊಂದಿಗೆ ಆ ಸ್ಥಾನದಲ್ಲಿ ಮಲಗುವುದು ಸಾವಿನ ಸೂಚಕವೆಂದು ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಈ ಪರಿಸ್ಥಿತಿಯನ್ನು ತಪ್ಪಿಸಿ. 2. ಆಹಾರವನ್ನು ಗೌರವಿಸಿ. ಲಕ್ಷ್ಮಿಯ ರೂಪಗಳಲ್ಲಿ ಒಂದು ಆಹಾರ. ಈ ರೀತಿಯಾಗಿ ಲಕ್ಷ್ಮೀ ದೇವಿಯು ದೇಹವನ್ನು ಪೋಷಿಸುತ್ತಾಳೆ. ಲಕ್ಷ್ಮಿಯ ಈ ರೂಪವನ್ನು ಭಾರತ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ ಪೂಜಿಸಲಾಗುತ್ತದೆ. ಆದ್ದರಿಂದ ಆಹಾರ ಬಂದಾಗ ಅದನ್ನು ಪ್ರಸಾದವೆಂದು ಪರಿಗಣಿಸಬೇಕು. ಊಟ ಮಾಡುವಾಗ ಪೂರ್ಣ ಊಟ ಮಾಡಿದ ನಂತರ ಎದ್ದೇಳಬೇಕು. ತಿನ್ನುವಾಗ ಪಾದಗಳು ಆಹಾರದ ಕಡೆಗೆ ಇರದಂತೆ ನೋಡಿಕೊಳ್ಳಿ. ಆದ್ದರಿಂದ ಸರಿಯಾಗಿ ಕುಳಿತುಕೊಳ್ಳಿ. ಕೆಲವರು ಕೋಪಗೊಂಡಾಗ ಆಹಾರದ ತಟ್ಟೆಯನ್ನು ಎಸೆಯುತ್ತಾರೆ. ಈ ರೀತಿಯ ಅಭ್ಯಾಸವು ಸಂಪತ್ತು, ಸಮೃದ್ಧಿ ಮತ್ತು ಕುಟುಂಬದ ಸಂತೋಷಕ್ಕೆ ಹಾನಿಕಾರಕವಾಗಿದೆ. 3. ರಾತ್ರಿಯಲ್ಲಿ ಬಟ್ಟೆಯನ್ನು ಹೊರಗೆ ಒಣಗಿಸಬೇಡಿ. ರಾತ್ರಿಯಲ್ಲಿ ಬಟ್ಟೆಯನ್ನು ಹೊರಗೆ ಒಣಗಿಸುವುದು ಬಟ್ಟೆಯ ಮೇಲೆ ನಕಾರಾತ್ಮಕ ಶಕ್ತಿಯ ಪರಿಣಾಮ ಬೀರುತ್ತದೆ. ಅದು ಒಳ್ಳೆಯದಲ್ಲ. ಸೂರ್ಯನ ಬೆಳಕಿನಲ್ಲಿ ಬಟ್ಟೆಗಳನ್ನು ಒಣಗಿಸುವುದರಿಂದ ಬಟ್ಟೆಗಳ ಮೇಲೆ ಸಕಾರಾತ್ಮಕ ಶಕ್ತಿಯ ಪರಿಣಾಮವು ದೇಹಕ್ಕೆ ಮತ್ತು ಅದೃಷ್ಟಕ್ಕೆ ಒಳ್ಳೆಯದು. 4. 2 ಕೈಗಳಿಂದ ತಲೆಯ ಮೇಲೆ ತುರಿಕೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಲಕ್ಷ್ಮಿ ಅತೃಪ್ತಳಾಗುತ್ತಾಳೆ. 5. ಮುಸ್ಸಂಜೆಯ ನಂತರ ಬಾಚಣಿಗೆ ಮಾಡಬೇಡಿ. ರಾತ್ರಿಯಲ್ಲಿ ಬಾಚಣಿಗೆ ಮತ್ತು ಮಲಗುವ ಸಮಯದಲ್ಲಿ ಸುಗಂಧ ದ್ರವ್ಯವನ್ನು ಅನ್ವಯಿಸುವುದು ಹಣಕ್ಕೆ ಹಾನಿಕಾರಕವೆಂದು ಪರಿಗಣಿಸಲಾಗಿದೆ. 6. ನಿಮ್ಮ ಹೆಂಡತಿ ಮತ್ತು ಮಗಳನ್ನು ನೋಯಿಸಬೇಡಿ. ಶಾಸ್ತ್ರದಲ್ಲಿ ಹೆಂಡತಿಯನ್ನು ಗೃಹಲಕ್ಷ್ಮಿ ಎಂದು ಕರೆಯಲಾಗಿದೆ. ಆದರೆ ಹೆಣ್ಣು ಮಕ್ಕಳು ಮತ್ತು ಅವಿವಾಹಿತ ಹುಡುಗಿಯರನ್ನು ದೇವಿಯಂತೆಯೇ ಪರಿಗಣಿಸಲಾಗುತ್ತದೆ. ಅವರನ್ನು ಅವಮಾನಿಸುವ ಅಥವಾ ಅವರ ಮೇಲೆ ಕೈ ಎತ್ತುವ ಜನರು ಅವರ ಮನೆಯ ಸಂತೋಷವು ಖಚಿತವಾಗಿ ಹೋಗುತ್ತದೆ. ಸಂಪತ್ತಿನ ನಷ್ಟವು ನಿರಂತರವಾಗಿ ನಡೆಯುತ್ತದೆ. 7. ಮನೆಯಲ್ಲಿ ತುಳಸಿ, ಮನಿ ಪ್ಲಾಂಟ್ ಮುಂತಾದ ದೈವಿಕ ಶಕ್ತಿಯುಳ್ಳ ಸಸಿಗಳನ್ನು ನೆಡಿ. ಮುಳ್ಳು, ಕೂಸು ಹಾಗೂ ವಿಷಕಾರಿ ಗಿಡಗಳನ್ನು ನೆಡಬೇಡಿ. ಈ ಸಸ್ಯಗಳಿಂದ ಹಣ ಮತ್ತು ಆರೋಗ್ಯ ಎರಡೂ ಪರಿಣಾಮ ಬೀರುತ್ತದೆ. 8. ಯಾವುದೇ ಔಷಧಿಯನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ರೋಗವು ಕೊನೆಗೊಳ್ಳುವುದಿಲ್ಲ ಅಥವಾ ಆರೋಗ್ಯ ಸಮಸ್ಯೆಗಳು ಹಲವಾರು ದಿನಗಳವರೆಗೆ ಇರುತ್ತದೆ.
ಇದರಿಂದ ಹಣ ನಷ್ಟವಾಗುತ್ತದೆ. 9. ರಾತ್ರಿ ಕೋಣೆಯಲ್ಲಿ ಕತ್ತಲೆಯಾಗಿ ಮಲಗಬೇಡಿ. ಮಣ್ಣಿನ ದೀಪವನ್ನು ಇಟ್ಟುಕೊಳ್ಳಿ, ಇದು ಸಕಾರಾತ್ಮಕತೆಗೆ ಕಾರಣವಾಗುತ್ತದೆ. 10. ವಾಶ್ರೂಮ್ ಮತ್ತು ಟಾಯ್ಲೆಟ್ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿಡಿ. 11. 7 ಶನಿವಾರದವರೆಗೆ ನಿರಂತರವಾಗಿ ಸಂಜೆ ದೇವಾಲಯದ ಸ್ಥಳಗಳಲ್ಲಿ ಅಥವಾ ಯಾವುದೇ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. 12. ಮನೆಯ ಗೋಡೆಗಳಲ್ಲಿ ಬಿದ್ದಿರುವ ಬಿರುಕುಗಳನ್ನು ನಿರ್ಲಕ್ಷಿಸಬೇಡಿ. ತಕ್ಷಣವೇ ಅದನ್ನು ಮರುರೂಪಗೊಳಿಸಿ, ಇಲ್ಲದಿದ್ದರೆ ಉಳಿತಾಯವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. 13. ಮನೆಯ ಗೋಡೆಗಳು ಮತ್ತು ನೆಲದ ಮೇಲೆ ಪೆನ್ಸಿಲ್, ಸೀಮೆಸುಣ್ಣು ಅಥವಾ ಕಲ್ಲಿದ್ದಲಿಂದ ಏನನ್ನೂ ಬರೆಯಲು ಮಕ್ಕಳಿಗೆ ಬಿಡಬೇಡಿ. ಇದರಿಂದ ಕುಟುಂಬದ ಮೇಲೆ ಸಾಲದ ಹೊರೆ ಬೀಳುತ್ತದೆ. ಇದು ಸಂಭವಿಸಿದಲ್ಲಿ ಕಾಲಕಾಲಕ್ಕೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸಿ. 14. ಹಿಂದೂ ಪಂಚಾಂಗ ಪ್ರಕಾರ ವಿಶೇಷ ದಿನಾಂಕಗಳಲ್ಲಿ ಸಂಭೋಗ ಮಾಡಬೇಡಿ. 15. ನಕಾರಾತ್ಮಕ ಅಶ್ಲೀಲತೆಯನ್ನು ಓದುವುದು ಅಥವಾ ಅಂತಹ ಚಲನಚಿತ್ರಗಳನ್ನು ನೋಡುವುದು ನಕಾರಾತ್ಮಕ ಶಕ್ತಿಯ ಪರಿಣಾಮವನ್ನು ಹೆಚ್ಚಿಸುತ್ತದೆ. 16. ಪ್ರತಿ ಗುರುವಾರ ತುಳಸಿ ಗಿಡದಲ್ಲಿ ಹಸುವಿನ ಹಸಿ ಹಾಲನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಗುರುವಾರದಂದು ಉಪವಾಸ ಮಾಡುವುದರಿಂದ ಗುರುವಿನ ಆರಾಧಕನ ಹೃದಯದಲ್ಲಿ ಗುರುಭಕ್ತಿಯು ಶಾಶ್ವತವಾಗುವಂತೆ ತುಳಸಿಯನ್ನು ಪೂಜಿಸುವವರ ಮನೆಯಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿರುತ್ತಾಳೆ. 17. ಗೌರವದ ಹಣ ಪ್ರಪಂಚದ ನಿಯಮವೆಂದು ನೀವು ಯಾರಿಗಾದರೂ ಗೌರವವನ್ನು ನೀಡಿದಾಗ ಅದು ನಿಮ್ಮೊಂದಿಗೆ ಉಳಿಯುತ್ತದೆ. ಅದೇ ವಿಷಯವು ಹಣಕ್ಕೆ ಅನ್ವಯಿಸುತ್ತದೆ. ಕೆಲವರು ಹಣವನ್ನು ಎಣಿಸುವಾಗ ಲಾಲಾರಸವನ್ನು ಅನ್ವಯಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ. ಇದು ಅನ್ಯಾಯದ ವಿಧಾನವಾಗಿದೆ. ಈ ರೀತಿ ಮಾಡುವುದರಿಂದ ಹಣಕ್ಕೆ ಅಪಚಾರವಾಗುತ್ತದೆ. 18. ಮೊದಲ ರೊಟ್ಟಿ ಅಥವಾ ರೊಟ್ಟಿಯನ್ನು ಹಸುವಿಗೆ ಮತ್ತು ಕೊನೆಯ ರೊಟ್ಟಿಯನ್ನು ನಾಯಿಗೆ ನೀಡುವ ಮೂಲಕ ಹಣಕಾಸಿನ ತೊಂದರೆಗಳನ್ನು ತಪ್ಪಿಸಲಾಗುತ್ತದೆ. 19. ನಿಮ್ಮ ಮನೆಯ ಹೊಸ್ತಿಲನ್ನು ನಿಯಮಿತವಾಗಿ ತೊಳೆಯಬೇಕು. 20. ನೀವು ಪೂಜೆ ಮಾಡುತ್ತಿದ್ದರೆ ಮತ್ತು ನಿಮ್ಮ ಮನೆಗೆ ಅತಿಥಿಗಳು ಬಂದಿದ್ದರೆ ಅಂತಹ ವ್ಯಕ್ತಿಗೆ ಅನ್ನವನ್ನು ಅರ್ಪಿಸಿ. ಹಾಗೆ ಮಾಡುವುದರಿಂದ ಮಂಗಳಕರವಾಗಿದೆ. 21. ಮನೆಯ ಎಲ್ಲ ಬಾಗಿಲುಗಳಿಗೆ ಎಣ್ಣೆ ಹಾಕುತ್ತಲೇ ಇರಿ, ಅವುಗಳಿಂದ ಶಬ್ದ ಮಾಡಬಾರದು. 22. ಪೊರಕೆಯನ್ನು ಯಾವಾಗಲೂ ಮರೆ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಿಂದ ಹೊರಗಿನಿಂದ ಬರುವವರು ನೋಡುವುದಿಲ್ಲ. ಪೊರಕೆಯನ್ನು ಯಾವಾಗಲೂ ಗೌರವದಿಂದ ಹಿಡಿದುಕೊಳ್ಳಬೇಕು. ನಿಮ್ಮ ಪಾದಗಳನ್ನು ಹೊಡೆಯುವುದು ಅಥವಾ ತುಳಿಯುವುದು ಮಾಡಬಾರದು. ಪೊರಕೆಯನ್ನು ಎಂದಿಗೂ ಅವಮಾನಿಸಬೇಡಿ. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಮನೆ ಬದಲಾಯಿಸುವಾಗ ಖಂಡಿತವಾಗಿಯೂ ನಿಮ್ಮೊಂದಿಗೆ ಪೊರಕೆ ತೆಗೆದುಕೊಳ್ಳಿ. 23. ಲಕ್ಷ್ಮಿಯ ಆಗಮನಕ್ಕಾಗಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ಪ್ರತಿದಿನ ಶ್ರೀ ಸೂಕ್ತವನ್ನು ಓದಬೇಕು. ಶ್ರೀ ಸೂಕ್ತವನ್ನು ಪಠಿಸಿದ ತಕ್ಷಣ ಲಕ್ಷ್ಮಿ ಬಹಳ ಸಂತೋಷದಿಂದ ನೆಲೆಸುತ್ತಾಳೆ ನಿಮ್ಮ ಮನೆಯಲ್ಲಿ. 24. ಪೊರಕೆಯನ್ನು ಯಾವಾಗಲೂ ಮರೆ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಿಂದ ಹೊರಗಿನಿಂದ ಬರುವವರು ನೋಡುವುದಿಲ್ಲ. ಪೊರಕೆಯನ್ನು ಯಾವಾಗಲೂ ಗೌರವದಿಂದ ಹಿಡಿದುಕೊಳ್ಳಬೇಕು. ನಿಮ್ಮ ಪಾದಗಳನ್ನು ಹೊಡೆಯುವುದು ಅಥವಾ ತುಳಿಯುವುದನ್ನು ಮಾಡಬಾರದು. ಪೊರಕೆಯನ್ನು ಎಂದಿಗೂ ಅವಮಾನಿಸಬೇಡಿ. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಮನೆ ಬದಲಿಸುವಾಗ ಖಂಡಿತವಾಗಿಯೂ ನಿಮ್ಮೊಂದಿಗೆ ಪೊರಕೆಯನ್ನು ತೆಗೆದುಕೊಳ್ಳಿ. 25. ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಪ್ರತಿ ಗುರುವಾರ ಬೆಳಿಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ. ನಂತರ ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಅರಿಶಿಣ ನೀರಿನ ದ್ರಾವಣವನ್ನು ಸಿಂಪಡಿಸಿ. ಈ ಪರಿಹಾರವನ್ನು ಮಾಡುವಾಗ ಮನೆಯ ಯಾವುದೇ ಮೂಲೆಯಲ್ಲಿ ಯಾವುದೇ ಕೊಳಕು ಇರದಂತೆ ನೋಡಿಕೊಳ್ಳಿ. ಅರಿಶಿಣವನ್ನು ಸಿಂಪಡಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ. ನಕಾರಾತ್ಮಕ ಶಕ್ತಿ ಮನೆಯಿಂದ ದೂರವಾಗುತ್ತದೆ. ಆದ್ದರಿಂದ ಪ್ರತಿ ಗುರುವಾರ ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ನಿಮಗೆ ಹಣದ ಕೊರತೆ ಇರುವುದಿಲ್ಲ. 26. ಹಣದ ಲಾಭಕ್ಕಾಗಿ ಸ್ಮಶಾನದ ಬಳಿ ಇರುವ ಶಿವಲಿಂಗಕ್ಕೆ ಹಾಲು ಮತ್ತು ಜೇನುತುಪ್ಪವನ್ನು ಅರ್ಪಿಸಿ. 27. ಲಕ್ಷ್ಮಿಯ ಕೃಪೆಯನ್ನು ಉಳಿಸಿಕೊಳ್ಳಲು ನಿಮ್ಮ ಸಂಪತ್ತನ್ನು ಈ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳಿ. ಇದರಿಂದ ನೀವು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಸಂಗ್ರಹಣೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಶೇಖರಣೆ ಎಂದರೆ ಕೇವಲ ಬ್ಯಾಂಕಿನಲ್ಲಿ ಠೇವಣಿ ಇಡುವುದು ಎಂದಲ್ಲ. ಶೇಖರಣೆ ಎಂದರೆ ನಿಮ್ಮ ಆದಾಯದಿಂದ ಸ್ವಲ್ಪ ಹಣವನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು. ಇದನ್ನು ನಿಜವಾದ ಸಂಚಯ ಎಂದು ಕರೆಯಲಾಗುತ್ತದೆ. ಈ ರೀತಿಯ ಸಂಚಯನವನ್ನು ಸಂಗ್ರಹಿಸುವ ವ್ಯಕ್ತಿಯು ತನ್ನ ಸಂಚಿತ ಬಂಡವಾಳದಲ್ಲಿ ಸ್ಥಿರವಾದ ಹೆಚ್ಚಳವನ್ನು ಹೊಂದಿರುತ್ತಾನೆ. 28. ನಿಮ್ಮ ಪರ್ಸ್ನಲ್ಲಿ ಹಣ ಉಳಿಯದಿದ್ದರೆ ಶನಿವಾರದಂದು ಅರಳಿ ಮರದ ಎಲೆಯ ಮೇಲೆ ಮೊಸರು ಮತ್ತು ಅರಿಶಿಣವನ್ನು ಹಾಕಿ ಮತ್ತು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ. ಪ್ರತಿ ಶನಿವಾರ ನೀವು ಇದೇ ವಿಧಾನವನ್ನು ಅನುಸರಿಸಬೇಕು.
29. ಮನೆಯ ಈಶಾನ್ಯ ಕೋನವನ್ನು ಸ್ವಚ್ಛವಾಗಿ ಮತ್ತು ಸೊಗಸಾಗಿ ಇರಿಸಿ. ನೀವು ಲಕ್ಷ್ಮಿ ಮತ್ತು ನಾರಾಯಣ ಚಿತ್ರ ಅಥವಾ ಪ್ರತಿಮೆಯನ್ನು ಸ್ಥಾಪಿಸಬಹುದು. ಇದು ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. 30. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳಬೇಕು. ತಡವಾಗಿ ಮಲಗುವುದು ಮತ್ತು ಬೆಳಿಗ್ಗೆ ತಡವಾಗಿ ಏಳುವುದು ದೇಹದಲ್ಲಿ ರೋಗ ಮತ್ತು ಸೋಮಾರಿತನವನ್ನು ಉಂಟುಮಾಡುತ್ತದೆ. ಎಲ್ಲಿ ರೋಗ ಸೋಮಾರಿತನ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಬದುಕಲಾರಳು. 31. ಹಣಕಾಸಿನ ತೊಂದರೆಗಳ ಪರಿಹಾರಕ್ಕಾಗಿ ಈ ಪರಿಹಾರವನ್ನು ಶನಿವಾರ ಅಥವಾ ಮಂಗಳವಾರ ಮಾಡಬೇಕು. ಈ ದಿನಗಳಲ್ಲಿ ಬೆಳಿಗ್ಗೆ ಸ್ನಾನದ ನಂತರ ಮರದಿಂದ 11 ಅರಳಿ ಎಲೆಗಳನ್ನು ಮುರಿದು ಮನೆಗೆ ತರಬೇಕು. ಎಲೆ ಎಲ್ಲಿಂದಲೂ ಮುರಿಯಬಾರದು ಅಥವಾ ಹಾಳಾಗಬಾರದು. ಈಗ ಈ ಎಲೆಗಳನ್ನು ಗಂಗಾಜಲದಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ. ಎಲ್ಲ ಎಲೆಗಳ ಮೇಲೆ ನಿಮ್ಮ ಉಂಗುರದ ಬೆರಳನ್ನು ಕೆಂಪು ಚಂದನದಿಂದ ರಾಮನ ಹೆಸರನ್ನು ಬರೆಯಿರಿ. ನಂತರ ಈ ಎಲೆಗಳ ಹಾರವನ್ನು ಮಾಡಿ ಹನುಮಾನ್ ಚಾಲಿಸವನ್ನು ಪಠಿಸಿದ ನಂತರ ಈ ಮಾಲೆಯನ್ನು ಹನುಮಾನ್ಜಿ ಮುಂದೆ ಪೂಜೆಯ ಮನೆಯಲ್ಲಿ ಇರಿಸಿ. 108 ಬಾರಿ ರಾಮನ ಹೆಸರನ್ನು ಜಪಿಸಿ. ಪೂಜೆ ಮುಗಿದ ನಂತರ ಹನುಮಾನ್ ದೇವಸ್ಥಾನದಲ್ಲಿ ಅವರನ್ನು ಪೂಜಿಸಿ ಮತ್ತು ಅವರಿಗೆ ಸಿಂಧೂರ ಮತ್ತು ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಮತ್ತು ಈ ಮಾಲೆಯನ್ನು ಧರಿಸಿ. ಸತತ 7 ಮಂಗಳವಾರದಂದು ಇದನ್ನು ಮಾಡುವುದರಿಂದ ಹಣ ಬರುತ್ತದೆ ಮತ್ತು ಹಣದ ಸಮಸ್ಯೆ ಬೇಗನೆ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಬರುತ್ತದೆ. 32. ಮನೆಯ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಸ್ಥಳವನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸಿ. ಆ ಜಾಗದಲ್ಲಿ ಮಣ್ಣನ್ನು ಹಾಕಿದರೆ ಧನಹಾನಿಯಾಗುತ್ತದೆ. 33. ಹಣದ ಸಮಸ್ಯೆಯನ್ನು ಹೋಗಲಾಡಿಸಲು ಅಥವಾ ವೃತ್ತಿ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಭಾನುವಾರದಂದು ಈ ಪರಿಹಾರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಯಾವುದೇ ಶನಿವಾರ ರಾತ್ರಿ ನಿಮ್ಮ ತಲೆಯ ಬಳಿ ಹಾಸಿಗೆಯ ಕೆಳಗೆ ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಇರಿಸಿ. ನಂತರ ಭಾನುವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಈ ಹಾಲನ್ನು ತೆಗೆದುಕೊಂಡು ಎಕ್ಕದ ಮರದ ಬೇರಿಗೆ ಹಾಕಿ. ಈ ಕೆಲಸವನ್ನು ಮಾಡುವಾಗ ನಿಮ್ಮ ಬಾಯಿ ಪೂರ್ವ ಅಥವಾ ಉತ್ತರದ ಕಡೆಗೆ ಇರಬೇಕು. ಸತತ 7 ಭಾನುವಾರ ಈ ವಿಧಾನವನ್ನು ಮಾಡಿ. ಹೀಗೆ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯೂ ದೂರವಾಗುವುದಲ್ಲದೆ ಸಾಮಾಜಿಕ ಪ್ರತಿಷ್ಠೆಯೂ ಹೆಚ್ಚುತ್ತದೆ. ಇದಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿಯೂ ಪ್ರಗತಿ ಕಂಡುಬರಲಿದೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.